ಅಜ್ಜಿಯ ಅಂತಿಮ ದರ್ಶನ ಪಡೆಯಲು ಪ್ರಜ್ವಲ್ ಪೆರೋಲ್ ಅರ್ಜಿಯೇ ಹಾಕಿಲ್ವಂತೆ. ಪೊಲೀಸ್ ಅಧಿಕಾರಿ ಹಾಗಾದ್ರೆ ಹೇಳಿದ್ದೇನು? ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದಿಂದ ಗೌಡರ ಕುಟುಂಬದಲ್ಲಿ ತೀವ್ರ ಶೋಕ ಆವರಿಸಿತ್ತು. ಅಜ್ಜಿಯ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಅಂತಿಮ ದರ್ಶನ ಪಡೆಯಲು ಹಾಗೂ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಜೈಲಿನಿಂದ ಹೊರಬರುತ್ತಾರೆಂದು ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆದರೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದಂತಹ ಗಂಭೀರ ಆರೋಪಗಳಡಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ತಮ್ಮ ಅಜ್ಜಿಯ ಅಂತಿಮ ದರ್ಶನ ಪಡೆಯಲು ಪೆರೋಲ್ ಅರ್ಜಿಯನ್ನೇ ಹಾಕಿರಲಿಲ್ಲ ಎಂಬ ಅಚ್ಚರಿಯ ಹಾಗೂ ರೋಚಕ ಸತ್ಯ ಬಹಿರಂಗವಾಗಿದೆ. ಸಾಮಾನ್ಯವಾಗಿ ಇಂತಹ ಸೂತಕದ ಸಂದರ್ಭಗಳಲ್ಲಿ ಕೈದಿಗಳಿಗೆ ಪೆರೋಲ್ ಸಿಗುವುದು ವಾಡಿಕೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಸಂಪೂರ್ಣ ಭಿನ್ನವಾಗಿತ್ತು. ಲೈಂಗಿಕ ದೌರ್ಜನ್ಯದಂತಹ ಅತ್ಯಂತ ಗಂಭೀರ ಆರೋಪ ಎದುರಿಸುತ್ತಿರುವಂತಹ ಕಾರಣ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ಅವರಿಗೆ ನ್ಯಾಯಾಲಯದ ಮೂಲಕ ಪೆರೋಲ್ ದೊರೆಯುವುದು ತೀರಾ ವಿರಳ ಎಂಬುದು ಕಾನೂನು ನಿಯಮಾವಳಿಗಳ ಸ್ಪಷ್ಟ ಚಿತ್ರಣವಾಗಿತ್ತು. ಶಿಕ್ಷೆಗೆ ಗುರಿಯಾದ ಕೈದಿಯೊಬ್ಬರಿಗೆ ಕೆಲವು ಷರತ್ತುಗಳ ಮೇರೆಗೆ ಪೆರೋಲ್ ಸಿಗುವಂತಹ ಸಾಧ್ಯತೆಗಳಿರುತ್ತವೆ. ಆದರೂ ವಿಚಾರಣಾಧೀನ ಕೈದಿಯಾಗಿರುವ ಮತ್ತು ಗಂಭೀರ ಆರೋಪ ಹೊತ್ತಿರುವ ಈ ಪ್ರಕರಣದಲ್ಲಿ ಅದು ಕಷ್ಟ ಸಾಧ್ಯವಾಗಿತ್ತು. ಒಂದು ವೇಳೆ ನ್ಯಾಯಾಲಯಕ್ಕೆ ಪೆರೋಲ್ ಕೋರಿ ಅರ್ಜಿ ಸಲ್ಲಿಸಿ ಆ ಅರ್ಜಿಯು ತಿರಸ್ಕೃತಗೊಂಡರೆ ಪ್ರಸ್ತುತ ಸನ್ನಿವೇಶದಲ್ಲಿ ಅದು ಕುಟುಂಬಕ್ಕೆ ಹಾಗೂ ಸಾರ್ವಜನಿಕವಾಗಿ ಮತ್ತಷ್ಟು ಮುಜುಗರ ಉಂಟು ಮಾಡಬಹುದು ಎಂಬ ದೊಡ್ಡ ಆತಂಕ ಕುಟುಂಬದವರದಾಗಿತ್ತು. ಇದೇ ಕಾರಣಕ್ಕಾಗಿ ತಂದೆ ಎಚ್ ಡಿ ರೇವಣ್ಣ ಅವರೇ ಖುದ್ದಾಗಿ ಮಗನಿಗೆ ಪೆರೋಲ್ ಅರ್ಜಿಯನ್ನ ಸಲ್ಲಿಸದಂತೆ ಕಟ್ಟುನಿಟ್ಟಿನ ಸಲಹೆ ನೀಡಿದ್ರು. ಈಗಾಗಲೇ ಮಗನಿಗೆ ತಾತ್ಕಾಲಿಕ ಜಾಮೀನು ಕೊಡಿಸಲು ತಂದೆ ಎಚ್ ಡಿ ರೇವಣ್ಣ ಅವರು ತೀವ್ರ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ಎಂಥ ನಿರ್ಣಾಯಕ ಹಂತದಲ್ಲಿ ಪೆರೋಲ್ ಅರ್ಜಿ ವಜಾಗೊಂಡ್ರೆ ಅದು ಮುಂದೆ ಜಾಮೀನು ಪ್ರಕ್ರಿಯೆಗೂ ಹಿನ್ನಡೆಯಾಗಬಹುದು ಹಾಗೂ ತಾಂತ್ರಿಕವಾಗಿ ತೊಂದರೆಯಾಗಬಹುದು ಎಂಬ ಎಚ್ಚರಿಕೆಯ ಲೆಕ್ಕಾಚಾರವು ಈ ನಿರ್ಧಾರದ ಹಿಂದಿತ್ತು ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಕಾರಾಗೃಹದ ಹಿರಿಯ ಅಧಿಕಾರಿಗಳು ಕೂಡ ಅಧಿಕೃತವಾಗಿ ಸ್ಪಷ್ಟನೆ ನೀಡಿದ್ದಾರೆ. ಕಾರಾಗೃಹದ ಮುಖ್ಯ ಅಧೀಕ್ಷಕರಾದಂಥ ಅನುಪಮ್ ಅಗರ್ವಾಲ್ ಹಾಗೂ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಪ್ರಜ್ವಲ್ ರೇವಣ್ಣ ಕಡೆಯಿಂದ ಯಾವುದೇ ರೀತಿಯ ಪೆರೋಲ್ ಅರ್ಜಿ ಬಂದಿರಲಿಲ್ಲ ಎಂಬುದನ್ನು ಖಚಿತಪಡಿಸಿದ್ದಾರೆ. ಪೆರೋಲ್ ಅರ್ಜಿ ಸಲ್ಲಿಸದ ಕಾರಣ ಅಜ್ಜಿಯ ಅಂತಿಮ ದರ್ಶನವನ್ನ ಜೈಲಿನಲ್ಲಿಯೇ ಟಿವಿ ಮೂಲಕ ವೀಕ್ಷಿಸಲು ಪ್ರಜ್ವಲ್ ಮನವಿ ಮಾಡಿದ್ರು ಎಂಬ ಮಾತುಗಳು ಕೇಳಿಬಂದಿದ್ವು. ಆದರೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಅಂತಹ ಯಾವುದೇ ವಿಶೇಷ ಹಾಗೂ ಪ್ರತ್ಯೇಕ ವ್ಯವಸ್ಥೆಯನ್ನ ಕಲ್ಪಿಸಲು ಅವಕಾಶವಿರಲಿಲ್ಲ. ಹೀಗಾಗಿ ಅವರು ಕೇವಲ ಟಿವಿ ಮೂಲಕವೇ ವೀಕ್ಷಿಸಿರಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎತ್ತ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದಲ್ಲಿರುವಂತಹ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಖಾಸಗಿ ಜಮೀನಿನಲ್ಲಿ ದಿವಂಗತ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಾಗೂ ಸಂಪ್ರದಾಯದಂತೆ ಸಂಪನ್ನಗೊಂಡಿದೆ. ಆದರೆ ಈ ಎಲ್ಲ ಭಾವುಕ ಪ್ರಕ್ರಿಯೆಗಳಿಂದ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾತ್ರ ಜೈಲಿನ ನಾಲ್ಕು ಗೋಡೆಗಳ ನಡುವೆ ದೂರವೇ ಉಳಿಯಬೇಕಾಯಿತು.